ಹೇಳ್ತೀನಿ ನೋಡ್ರಿ, ನಾನು ಒಳ್ಳೆಯವನು ಕೆಟ್ಟವನು, ಯಾರು ಈ ಪ್ರಪಂಚದಲ್ಲಿ ಒಳ್ಳೆಯವರು? ನಾನು ಒಳ್ಳೆಯವನ, ನೀವು ಒಳ್ಳೆಯವರ, ಇವರು ಒಳ್ಳೆಯವರ, ಅವರು ಒಳ್ಳೆಯವರು? ಎಲ್ಲರೂ ಒಂದು ರೀತಿಲಿ ಸುಳ್ಳ್ರೆ, ಎಲ್ಲರೂ ಒಂದು ರೀತಿಲಿ ಕಳ್ರೆ, ಎಲ್ಲರೂ ಮೋಸಗಾರರೆ. ನಮ್ಮಲ್ಲಿರ್ತಕ್ಕಂಥದ್ದನ್ನೆಲ್ಲಾನು ಮುಚ್ಚಿಟ್ಬಿಟ್ಟು ನೀವು ಹೀಗೆ ಬಾಳ್ರಿ, ನೀವು ಹೀಗೆ ಬಾಳ್ರಿ ಅಂತ ಹೇಳ್ತಾನೆ ಬರ್ತೀವಿ. ಜೀವನದ ಪಾಠ. ಅದೇ 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 ಅದಕ್ಕೆ ನನಗೆ ಯಾರಿಗಾದ್ರೂ ಬೋಧನೆ ಮಾಡಕ್ ಭಯ ಆಗುತ್ತೆ. ಧೈರ್ಯ ತಗೊಳ್ಳಿ ಅಂತ ಮಾತ್ರ ಹೇಳ್ಬೋದು, ಬಟ್ ಎಷ್ಟು ಕಾಲ ಅಂತ ನಾವು ಹೇಳಕ್ಕಾಗಲ್ಲ. ಕಷ್ಟ ಅದು. ಯಾಕಂದ್ರೆ ನಾವು ಅಷ್ಟು ಕರೆಕ್ಟಾಗಿದ್ದೀವ, ಒಂದು. ಎರಡನೇದು, ಆ ನಂತರ ಆದ್ರೂ ನಾವು ತಿದ್ಕೊಂಡು ನಡೀತಾ ಇದ್ದೀವ, ನಮ್ಮಲ್ಲಿರುವಂಥ ಈ ನೆಗೆಟಿವ್ನೆಸ್ನ ತೆಗೆದು ಹಾಕ್ತಾ ಇದ್ದೀವ. ನಾವೇ ಡೈಲಿ ಒಂದು ಅಸೆಸ್ ಮಾಡ್ಕೋಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಥರ. ಗಿಡನ ನೀವು ನೋಡಿದಾಗ ನನ್ಗೆ ಕಣ್ಣಲ್ಲಿ ಕಾಣುವಂಥದ್ದು ಅದು ಅರಳಿ ನಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಒಂದು 2-3 ದಿವಸದ ನಂತರ ಬಿಸಿಲು ಬಂದಾಗ ಎಲೆ ಹೀಗೆ ಡಲ್ ಆಗುತ್ತೆ. ಆದ ತಕ್ಷಣ ನಮ್ಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಇದು ಬಾಡಿದೆ, ಇದಕ್ಕೇನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತನ್ನ ಮೂಕ ಭಾಷೆನಲ್ಲಿ ಈವನ್ ದಟ್ ಹ್ಯಾಸ್ ಅನ್ ಎಕ್ಸ್ಪ್ರೆಷನ್. ಬೈದ್ ಬಿಡೋದು, ಲೈ ಮಾಡೋಕ್ಕಾಗಲ್ಲ, ಏನಕ್ಕ ಇದೆಯಾ ನೀನು ಡಬ್ಬ ನನ್ನ ಮನೆ ತಿಳ್ಬಿಡ್ತಾವ್, ನಾನೇ ಮಾಡಿ ತೋರಿಸು. ಲೈ ನಿನ್ನ ವಯಸ್ಸೆಷ್ಟು, ಅವನ ವಯಸ್ಸೆಷ್ಟು, ಕಷ್ಟಕ್ಕೆ ಬಂದಿದ್ದಾನೆ ಕಂದ, ಕಷ್ಟಕ್ಕೆ ಬಂದಿದ್ದಾನಪ್ಪ, ನೋವು ಕೊಡಬಾರ್ದು ಕಂದ. ನಿನಗೀಗೇನು ಇದನ್ನ ಮಾರಿ ತಿನ್ಬೇಕಾ ನೀನು? ಇಲ್ಲ, ಟೈಮ್ ಪಾಸ್ ಮಾಡ್ಬೇಕಿಲ್ಲಿ, ಪಾಸ್ ಮಾಡು. ಅವರೇ ನಿನ್ನ ಫ್ರೆಂಡ್ಸು ಅಂತ ತಿಳ್ಕೊ. ಸೂಪರ್ ಅಣ್ಣ ತಮ್ಮಂದ್ರೆ ನಿನ್ನ ಜೊತೆಲಿದ್ದಾರೆ ಅಂತ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡು. ಬರತ್ತೆ ಕಣೋ ಕಿಕ್ಕು ಅಂತಂತ ಹೇಳಿದ್ರು. ಹೌದು, ಬಂತು ಕಿಕ್ಕು. ಅವ್ರನ್ನೇ ಪ್ರೀತಿಸಿ ಅವ್ರ ಕೆಲಸ ಮಾಡೋಕ್ಕಾದ್ರೆ ನಾನೇ ಅವ್ರ ಕೆಲಸ ಮಾಡಿಕೊಟ್ಬಿಟ್ಟು ನಾನೇ ಅವ್ರ ಕಾಸು ಕೊಡ್ತೀನಿ. ಸೊ ಲಾಸ್ಟ್ ಕೋಪ, ಯಾರ ಮೇಲೂ ಆ ಥರ ಕೋಪ ಮಾಡಬಾರ್ದು, ನೀನು ವಹಿಸ್ಬಾರ್ದು. ಏನೋ ಕಷ್ಟಕ್ಕೆ ಬಂದಿರ್ತಾರಲ್ಲೇ, ಆ ಮಣ್ಣು ಮುಡ್ತಾರೆ, ಗಾಡಿ ಮ್ಯಾಟ್ ಓದಿರ್ತಾರೆ, ನೀನು ತುಳ್ಕೊಂಬಂದಿರ್ತೀಯ, ತೆಗೆದು ಆ ಕಡೆ ಇಡ್ತಾರೆ. ಕಂದ ಬೈಬೇಡ ಅವ್ರನ್ನ. ನಾನು ಒಂದು ಮನೆಯಲ್ಲಿ ಮುಸುರೆ ತಿಕ್ಕ ಕೆಲ್ಸಕ್ಕಿದ್ದೆಪ್ಪ, 5 ರೂಪಾಯಿ ಸಂಬಳ ಕಣೋ, ತಿನ್ನಕ್ಕಿರ್ಲಿಲ್ಲಪ್ಪ. ನಾನ್ ವೆಜಿಟೇರಿಯನ್ ತಿನ್ನೋರು ಎಲ್ಲ ತಿಂದು ಬಿಟ್ಟಿರೋದ್ರಲ್ಲಿ ನಾನು ನೋಡ್ಕೊಂಡು ಅದರಲ್ಲಿ ಒಂದು 2 ಪೀಸ್ ತೆಗೆದಿಟ್ಕೊಂಡು ತಿಂತಾ ಇದ್ದೆ ಕಂದ. ಬೇಡಪ್ಪ, ಅವ್ರ ಶಾಪವನ್ನೇ ನೀವು ಬಿಡಬಾರ್ದು ಅಂತ ಕೈ ಮುಗಿಯೋರು. ಇದು ನಮ್ಮ ದೊಡ್ಡ ವಿಷಯ. ಈ ಜನ್ರೇಷನ್ ಅಲ್ಲ, 100 ಜನ್ರೇಷನ್ ಬಂದರೂ ಕೂಡ ಈ ಒಳ್ಳೆತನ ನಾವು ಇಲ್ಲ, ನಮ್ಮ ಹತ್ರನೂ ಇರಲ್ಲ. ನಾನು ಮೃಗ ಇದ್ದಂಗೆ ಇದ್ದೆ, ನಮ್ಮನ್ನ ಪಳಗಿಸಿದ್ರು ಅಮ್ಮ. ನೋವು ಏನು ಅಂತ ತೋರಿಸ್ಕೊಟ್ರು. ತನ್ನನ್ನು ತಾನೇ ಬೈಸ್ಕೊಂಡು, ತನ್ನನ್ನು ತಾನೇ ಹೊಡ್ಕೊಂಡು, ನೋಡಿ ನಾನು ಪಟ್ಟಿದ್ದೀನಲ್ವಾ, ನೀನ್ ಯಾರ ಮಗ? ಇವತ್ತು ಲೀಲಾವತಿ ಅವ್ರ ಮಗ. ಲೀಲಾವತಿ ಏನಾಗಿದ್ಲು, ಒಂದ್ ಕಾಲದಲ್ಲಿ ಇನ್ನೊಬ್ರ ಮನೆ ಕೆಲಸ ಮಾಡ್ತಾ ಇದ್ಲು. ಕೆಲಸ ಮಾಡೋರ್ ಮಗ ನೀನು ಅಂತ ಅನ್ಕೋ, ನಿನ್ ದುರಂಕಾರನೇ ಬರಲ್ಲ. ದಿಕ್ ಮೇಲೆ ಏನ್ ಬೇಕು ಬಸ್? ಎಕ್ಸಾಂಪಲ್ ಫಿಲಾಸಫಿ. ಏನ್ ಫಿಲಾಸಫಿ? ನಾನು ಇರಲ್ಲ ಅನ್ನೋದೇ ನಿಜವಾದ ಫಿಲಾಸಫಿ. ಇನ್ನೊಂದು ಇರೋವರೆಗೂ ನನ್ನಿಂದ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಅದು ದೊಡ್ಡ ಫಿಲಾಸಫಿ. ಮಾಡೋಕ್ಕಾಗ್ಲಿಲ್ಲ ಅಂದ್ರು, ಕೆಟ್ಟದಾದ್ರೂ ನಾನು ಬಯಸ್ಬಾರ್ದು.